ಮೆದುಳು ನೋವು ಅನುಭವಿಸಲ್ಲ. ನಮ್ಮ ದೇಹದ ಎಲ್ಲ ಭಾಗಗಳು ನೋವು ಅನುಭವಿಸುತ್ತವೆ. ಆದರೆ ಆಶ್ಚರ್ಯಕರ ವಿಷಯ ಏನು ಗೊತ್ತಾ? ಮೆದುಳು ಸ್ವತಃ ನೋವು ಅನುಭವಿಸಲ್ಲ. ಮೆದುಳಿನಲ್ಲಿ ಪೇನ್ ರಿಸಿಪ್ಟರ್ಸ್ ಇರಲ್ಲ. ಅದಕ್ಕಾಗಿ ಬ್ರೈನ್ ಸರ್ಜರಿ ಸಮಯದಲ್ಲಿ ಕೆಲವು ಸಂದರ್ಭಗಳಲ್ಲಿ ರೋಗಿ ಜಾಗೃತವಾಗಿ ಇರಬಹುದು. ದೇಹ ವಿದ್ಯುತ್ ಉತ್ಪಾದಿಸುತ್ತದೆ. ನಮ್ಮ ದೇಹದ ನರಗಳು ವಿದ್ಯುತ್ ಸಂವೇದನ ಮೂಲಕ ಕೆಲಸ ಮಾಡುತ್ತವೆ. ಮೆದುಳು ಸಿಗ್ನಲ್ ಕಳಿಸಿದಾಗ ಅದು ಎಲೆಕ್ಟ್ರಿಕಲ್ ಇಂಪಲ್ಸಸ್ ಮೂಲಕ ಸಂವಹನ ಮಾಡುತ್ತದೆ. ಅಂದರೆ ನಮ್ಮ ದೇಹವೇ ಒಂದು ಜೀವಂತ ಬ್ಯಾಟರಿ ಇದ್ದ ಹಾಗೆ. ನಮ್ಮ ದೇಹದಲ್ಲಿ ಹೆಚ್ಚು ಬ್ಯಾಕ್ಟೀರಿಯಾಗಳಿವೆ. ನಮ್ಮ ದೇಹದಲ್ಲಿ ಇರುವ ಮಾನವ ಕೋಶಗಳಿಗಿಂತ ಬ್ಯಾಕ್ಟೀರಿಯಾ ಸಂಖ್ಯೆ ತುಂಬ ಹತ್ತಿರದಲ್ಲಿದೆ. ಮುಖ್ಯವಾಗಿ ಹೊಟ್ಟೆ ಮತ್ತು ಬಾಯಿಯಲ್ಲಿ ಲಕ್ಷಾಂತರ ಬ್ಯಾಕ್ಟೀರಿಯಾಗಳಿವೆ. ಅವುಗಳಲ್ಲಿ ಬಹುತೇಕವು ನಮ್ಮ ಆರೋಗ್ಯಕ್ಕೆ ಉಪಯುಕ್ತ. ರಕ್ತನಾಳಗಳ ಉದ್ದ. ನಮ್ಮ ದೇಹದ ಎಲ್ಲ ರಕ್ತನಾಳಗಳನ್ನು ಒಂದಕ್ಕೆ ಒಂದು ಜೋಡಿಸಿದರೆ ಸುಮಾರು 1,00,000 ಕಿಲೋಮೀಟರ್ ಉದ್ದ ಬರುತ್ತದೆ. ಅದು ಭೂಮಿಯನ್ನು 2 ಬಾರಿ ಸುತ್ತುವಷ್ಟಿದೆ. ಯಕೃತ್ತಿನ ಅದ್ಭುತ ಶಕ್ತಿ. ಮಾನವ ದೇಹದಲ್ಲಿ ಪುನಃ ಬೆಳೆಯುವ ಪ್ರಮುಖ ಅಂಗ ಅಂದರೆ ಅದು ಯಕೃತ್. 70% ಭಾಗ ತೆಗೆದರೂ ಅದು ಮತ್ತೆ ಬೆಳೆಯುತ್ತದೆ. ಅದು ನಮ್ಮ ದೇಹದ ಡಿಟಾಕ್ಸ್ ಮಷೀನ್. ರಕ್ತವಿಲ್ಲದ ಅಂಗ. ನಮ್ಮ ದೇಹದಲ್ಲಿ ಒಂದು ಅಂಗಕ್ಕೆ ರಕ್ತವಿಲ್ಲ. ಅದು ಕಣ್ಣಿನ ಕಾರ್ನಿಯಾ. ಅದು ಗಾಳಿಯಿಂದ ಆಮ್ಲಜನಕ ಪಡೆದು ಬದುಕುತ್ತದೆ. ನಾವು ತಿಂಗಳಿಗೆ ಹೊಸ ಚರ್ಮ ಪಡೆಯುತ್ತೇವೆ. ನಮ್ಮ ಚರ್ಮ ಪ್ರತಿ 27ರಿಂದ 30 ದಿನಗಳಿಗೆ ಬದಲಾಗುತ್ತದೆ. ಅಂದರೆ ನಾವು ತಿಂಗಳಿಗೆ ಹೊಸ ಚರ್ಮ ಪಡೆಯುತ್ತೇವೆ ಅಂತ ಅರ್ಥ. ಸ್ನೇಹಿತರೆ, ಮಾನವ ದೇಹವೇ ಒಂದು ಅದ್ಭುತ ಯಂತ್ರ. ಈ ಫ್ಯಾಕ್ಟ್ಸ್ಗಳಲ್ಲಿ ನಿಮಗೆ ಯಾವುದು ಹೆಚ್ಚು ಅಚ್ಚರಿ ಮೂಡಿಸಿತು ಎಂದು ಕಮೆಂಟ್ ಮಾಡಿ ತಿಳಿಸಿ. ಇನ್ನಷ್ಟು ಮೆಡಿಕಲ್ ಫ್ಯಾಕ್ಟ್ಸ್ ಮತ್ತು ಹ್ಯೂಮನ್ ಬಾಡಿ ರಹಸ್ಯಗಳಿಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.